Okay, now one more topic, that is from differentiation part. So it is so important. ಇದರಲ್ಲಿ ಲಿಮಿಟೆಡ್ ಕ್ವಶನ್ಸ್ ಇದೆ, ಬಟ್ ಇದರಲ್ಲಿ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಫಾರ್ಮುಲಾನ ನೆನ್ಪಿಟ್ಕೊಳ್ಲಿಕ್ಕೆ ಸ್ವಲ್ಪ ರಿಸ್ಕ್ ಮಾಡ್ಕೊಳ್ತಾರೆ. ನಾನು ಹಾಗಾಗಿ ಈ ಪಾರ್ಟಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗಳಿಗೆ ಇಂಟಿಗ್ರೇಷನ್ ಪಾರ್ಟನ್ನು ಓದಲಿಕ್ಕೆ ಹೋಗಬೇಡಿ, ಡಿಫ್ರೆನ್ಸಿಯೇಷನನ್ನು ಟಚ್ ಮಾಡಿ, ಅದರಲ್ಲಿ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಸಿಯೇಷನ್ ಎರಡೂ ಕೂಡ ನಿಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥ ಟಾಪಿಕ್ಸ್ ಆಗಿದೆ, ರೈಟ್? ಹಾಗಾಗಿ ಡಿಫ್ರೆನ್ಸಿಯೇಷನ್ ಒಂದನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ರೈಟ್? ಹಾಗಾದರೆ ಡಿಫರೆನ್ಸಿಯೇಷನ್ ಟಾಪಿಕಲ್ಲಿ ಭಾಳ ಸಿಂಪಲ್ ಕಾನ್ಸೆಪ್ಟ್ ಇದೆ ಡಿಫ್ರೆನ್ಸಿಯೇಷನ್. ಸೊ ಇದರಲ್ಲಿ ನಾನೊಂದು ಫಾರ್ಮುಲಾ ಸೆಟ್ ಕೊಟ್ಟಿರ್ತೀನಿ, ಒಂದು 6 to 7 ಫಾರ್ಮುಲಾ ಸೆಟ್. ಫಸ್ಟ್ ಯಾವ ಥರ ನೆನ್ಪಿಟ್ಕೋಬೇಕು ಫಾರ್ಮುಲಾನ, ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಭಾಳ ಸಿಂಪಲ್ ಇರುತ್ತೆ ಕ್ವಶನ್ಸಿಂದ. ಸಾಲ್ವ್ ಮಾಡೋ ಮೆಥಡಾಲಜಿ ತಿಳ್ಕೊಳ್ಳಿ ಅಷ್ಟೇ, ಸಾಲ್ವ್ ಮಾಡೋ ಮೆಥಡ್ಸ್. ಫಸ್ಟ್ ಫಾರ್ಮುಲಾಗೆ ಹೋಗೋಣ. ಇಲ್ಲಿ ನೋಡ್ಕೊಳ್ಳಿ, ಸಿಂಪಲ್ ಡಿಫ್ರೆನ್ಸಿಯೇಷನ್. ಭಾಳ ಜನಕ್ಕೆ ಬರಲಿಕ್ಕೆ ಬರಲ್ಲ ಅದು. ಡಿ ಬೈ ಡಿ ಡಿಫ್ರೆನ್ಸಿಯೇಷನ್, ಡಿ ಬೈ ಡಿ ಏನು ಡಿಫ್ರೆನ್ಸಿಯೇಷನ್ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅವರಿಗೆ. ಹಾಗಾಗಿ ಇಲ್ಲಿ ಒಂದು ಮೀನಿಂಗ್ ನೆನ್ಪಿಟ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಅಂದರೆ ಮೀನಿಂಗ್ ಇಷ್ಟೇ, ಡಿಕ್ರೀಸ್ ಆಗ್ತದೆ ಅಂತ ಅರ್ಥ, ಡಿಫ್ರೆನ್ಸ್ ಆಗ್ತದೆ ಅಂತ ಅರ್ಥ. ಹೊಸ ಕಾನ್ಸೆಪ್ಟ್ ಏನಿದೆ, ಹಳೇ ಕಾನ್ಸೆಪ್ಟ್ ಇದು. ಹಾಗಾದ್ರೆ ನಾನು ಸಿಂಪಲಾಗಿ ಬರೀತಿದ್ದೀನಿ ನೋಡಿ. ಡಿ ಬೈ ಡಿ ಡಿಫ್ರೆನ್ಸ್ ಆಗ್ತದೆ ಯಾವುದರಲ್ಲಿ? ಯಾವುದೋ ಒಂದು ವೇರಿಯೇಬಲಲ್ಲಿ ವಿತ್ ರೆಸ್ಪೆಕ್ಟ್ ಟು ಸಮ್ ಅದರ್ ವೇರಿಯೇಬಲ್. ನೋಡಿ, ಯಾವುದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಾ? ವೈನ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಾ. ಯಾವ ಫಂಕ್ಷನ್ ಇರುತ್ತೆ ಇಲ್ಲಿ? ಎಕ್ಸ್ ಅನ್ನತಕ್ಕಂಥದ್ದು ಇರುತ್ತೆ, ಎಕ್ಸ್ ಸ್ಕ್ವೇರ್ ಅನ್ನೋದು. ಯಾವುದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡ್ತಿದ್ದೀರಾ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಗೆ ಮಾಡ್ತಾ ಇದ್ದೀರಾ. ಹಾಗಾದರೆ ಡಿಫ್ರೆನ್ಸಿಯೇಷನ್ ಯಾವುದಕ್ಕೆ ಮಾಡ್ತಿದ್ದೀರಾ? ಅದನ್ನು ಕೆಳಗಡೆ ಬರೀರಿ ವೇರಿಯೇಬಲ್ಲ. ಯಾವುದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಾ ನೀವು? ವೈನ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಾ. ಹಾಗಾದರೆ ಭಾಳ ಕ್ಲಾರಿಟಿ ಸಿಕ್ಕಲಿ ಇಲ್ಲಿ. ಡಿ ವೈ ಬೈ ಡಿ ಎಕ್ಸ್, ಇದ್ರ ಮೀನಿಂಗ್ ತಿಳ್ಕೊಳ್ಳಿಕ್ಕೆ ಇದು ಭಾಳ ಡೆಪ್ತ್ ಕ್ಲಾಸ್ ಮಾಡ್ಬೋದು ಇದನ್ನು. ವಾಟ್ ಇಸ್ ದ ಮೀನಿಂಗ್ ಆಫ್ ಡಿ ವೈ ಬೈ ಡಿ ಎಕ್ಸ್, ಹೇಗೆ ಬಂತು ಅಂತೇಳಿ. ಓಕೆ, ಹಾಗಾದರೆ ಇಲ್ಲಿ ಇನ್ಸ್ಟೆನ್ಸ್ ನೆನ್ಪಿಟ್ಕೊಳ್ಳಿ. ಡಿಫ್ರೆನ್ಸಿಯೇಷನಲ್ಲಿ ನಾವು ಡಿ ವೈ ಬೈ ಡಿ ಎಕ್ಸ್ ಅಂತನಾದರೂ ಬರೀತಾರೆ, ಅಥವಾ ವೈ ಡ್ಯಾಶ್ ಅಂತನಾದರೂ ಬರೀತಾರೆ, ರೈಟ್? ಅಥವಾ ವೈ ಒನ್ ಅಂತನಾದರೂ ಬರೀತಾರೆ. ಅಂದರೆ ಡಿಫ್ರೆನ್ಸಿಯೇಷನ್ ಅಂತ ಅರ್ಥ. ಓಕೆ, ಆರ್ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ರೆ ಫಂಕ್ಷನ್ ಅಂತ ಅರ್ಥ ಇದು. ಈ ಫಂಕ್ಷನ್ನ ಡಿಫ್ರೆನ್ಸಿಯೇಷನ್ ಹೆಂಗೆ ಬರೀತಾರೆ ಗೊತ್ತಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರೀತಾರೆ. ಇದರ ಡಿಫ್ರೆನ್ಸಿಯೇಷನ್ ಇದು, ಎಫ್ ಡ್ಯಾಶ್ ಆಫ್ ಎಕ್ಸ್. ಸಿಂಪಲ್ ಐಡಿಯಾ. ಓಕೆ, ಈ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ. ಡಿರೈವೇಟಿವ್ ಡಿ ವೈ ಬೈ ಡಿ ಎಕ್ಸ್, ವೈ ಡ್ಯಾಶ್ ಅಂದರೂ ಒಂದೇ, ವೈ ಒನ್ ಅಂದರೂ ಒಂದೇ. ಆರ್ ಎಫ್ ಆಫ್ ಎಕ್ಸ್ ಕೊಟ್ಟಾಗ ಅದರ ಡಿರೈವೇಟಿವ್ ಏನಾಗಿರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿರುತ್ತೆ. ಓಕೆ, ಈಗ ಫಾರ್ಮುಲಾ ಸೆಟ್ಟನ್ನು ತೋರಿಸ್ತಾ ಹೋಗ್ತೀನಿ, ಯಾವ ಥರ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು ಅಂತೇಳಿ. ಡಿಫ್ರೆನ್ಸಿಯೇಷನಲ್ಲಿ ಫಾರ್ಮುಲಾ ಸೆಟ್ ಯಾವ ಥರ ನೆನ್ಪಿಡ್ತೀರಾ, ರೈಟ್? ಸೊ ಯಾವ ಥರ ಫಾರ್ಮುಲಾಸ್ ಬರುತ್ತೆ ನೋಡಿ. ವಾಟ್ ಇಸ್ ದಟ್? ಇಲ್ಲಿ ನಾನು ಡಿರೈವೇಟಿವ್ ಬರೀತಾ ಇರ್ತೀನಿ, ಅದ್ರಿಗೆ ಆನ್ಸರ್ನ ಕೂಡ ಬರೀತಾ ಇರ್ತೀನಿ, ಫಂಕ್ಷನ್ ಬರೆದು. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್, ಭಾಳ ಚೆನ್ನಾಗಿ ನೆನ್ಪಿಟ್ಕೋಬೇಕಿದು. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟಿನ ಡಿಫ್ರೆನ್ಸಿಯೇಷನ್ ಯಾವಾಗಲೂ ಏನಾಗಿರುತ್ತೆ ಗೊತ್ತಾ? 0 ಆಗಿರುತ್ತೆ. ಯಾಕೆ 0 ಆಗಿರುತ್ತೆ ಅಂತಂದರೆ ಇಲ್ಲಿ ಯಾವುದೇ ಥರದ ಇಂಡಿಪೆಂಡೆಂಟ್ ವೇರಿಯೇಬಲ್ ಇರೋದಿಲ್ಲ ಡಿಫ್ರೆನ್ಸಿಯೇಷನ್ ಮಾಡಲಿಕ್ಕೆ. ಹಾಗಾಗಿ ಇದರ ಡಿರೈವೇಟಿವ್ ಏನಾಗಿರ್ತದೆ? 0. ಹಾಗಾದರೆ ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ದಟ್ ಈಸ್ 1. ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್? 2x ಪವರ್ 1 ಅಥವಾ 2x. ನೆನ್ಪಿಟ್ಕೊಳ್ಳಿ, ಯಾಕೆ ಬರೀತಾ ಇದ್ದೀನಿ, ನೀವೆಲ್ಲ ಫಾರ್ಮುಲಾ ಅಲ್ಲ, ಜನರಲೈಸ್ ಮಾಡ್ತೇನೆ, ರೈಟ್? ವಾಟ್ ಈಸ್ ಎಕ್ಸ್ ಕ್ಯೂಬ್? 3x. ಒಂದು ಕಡಿಮೆ ಮಾಡಿ ಪವರ್ನ, ಕ್ಯೂಬ್ ಇತ್ತ ಅದರಲ್ಲಿ ಒಂದು ತೆಗೀರಿ, ಎಷ್ಟಾಗುತ್ತೆ? ಸ್ಕ್ವೇರ್ ಆಗುತ್ತೆ. 1 ಹೋದರೆ 2 ಬರ್ತದೆ. ಅದೇ ಥರ ಬರೀರಿ, ಎಕ್ಸ್ ಪವರ್ 4 ಬರೀರಿ, 4x ಪವರ್ 3. 4 ಕೆಳಗಡೆ ಬರ್ಕೊಳ್ಳಿ, ಒಂದು ಪವರ್ನ ಕಡಿಮೆ ಮಾಡಿ, ದಟ್ ಈಸ್ ಕಾಲ್ಡ್ ಎಕ್ಸ್ ಕ್ಯೂಬ್, ರೈಟ್? ಹಾಗಾಗಿ ಎಕ್ಸ್ ಪವರ್ 9 ಹೇಳಿ ನೀವು ನೋಡೋಣ, 9x ಪವರ್ 8 ಬರಿಬೋದಲ್ವಾ? ಸೊ ಹಾಗಾದರೆ ಕಾನ್ಸೆಪ್ಟನ್ನು ಜನರಲೈಸ್ ಮಾಡಿದ್ರೆ ನಮಗೆ ಇಲ್ಲೊಂದು ಫಾರ್ಮುಲಾ ಸಿಗುತ್ತೆ. ಯಾವುದಪ್ಪ ಫಾರ್ಮುಲಾ ಅಂದರೆ, ಎಕ್ಸ್ ಪವರ್ ಎನ್ ಇದ್ದರೆ ಈ ಎನ್ನನ್ನು ನಾವು ಹಾಗೆ ಬರ್ಕೊಂಡು ಎನ್ನಲ್ಲಿ ಒಂದನ್ನು ಕಡಿಮೆ ಮಾಡ್ತೀವಿ, ಅದಕ್ಕೆ ಎಕ್ಸ್ ಎನ್ ಮೈನಸ್ 1. ಹಾಗಾದರೆ ಅಬ್ಸರ್ವ್ ಮಾಡಿ, ಇಲ್ಲಿ 9 ಇದೆ, 9 ಬರ್ತಿದ್ದೀವಿ, 9ನಲ್ಲಿ 1 ಕಡಿಮೆ ಮಾಡಿದ್ದೀವಿ, ಹಾಗಾದರೆ 8 ಬಂತು. ಅದೇ ಥರ ಇಲ್ಲಿ ಎನ್ ಇದ್ದರೆ ಎನ್ ಬರ್ಕೋ, ಎನ್ನಲ್ಲಿ ಒಂದನ್ನು ಕಡಿಮೆ ಮಾಡು. ಹಾಗಾದರೆ ಇದು ಫಾರ್ಮುಲಾ ಆಯಿತು. ಫಾರ್ಮುಲಾ ನೀವೇ ಡಿರೈವ್ ಮಾಡ್ಕೋಬೋದು, ರೈಟಾ? ಇದನ್ನು ಬಯಾಟ್ ಮಾಡೋ ನೆಸೆಸಿಟಿ ನಿಮಗಿರೋದಿಲ್ಲ. ಹಾಗಾದರೆ ಇವ್ಯಾವುದೂ ಫಾರ್ಮುಲಾ ಅಲ್ಲ, ರೈಟ್? ಇವ್ಯಾವುದೂ ಫಾರ್ಮುಲಾ ಅಲ್ಲ, ಇದೊಂದೇ ಫಾರ್ಮುಲಾ. ದಿಸ್ ದ ಫಾರ್ಮುಲಾ, ರೈಟ್? ಹಾಗಾದರೆ ಭಾಳ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್? ಇಟ್ ಈಸ್ ಆಲ್ವೇಸ್ ಅ 0. ವಾಟ್ ಈಸ್ ಎಕ್ಸ್ ಪವರ್ ಎನ್ ಡಿಫ್ರೆನ್ಸಿಯೇಷನ್? ಇಟ್ ಈಸ್ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1. ಓಕೆ, ಇಟ್ ಈಸ್ ಸೋ ಸಿಂಪಲ್. ಹಾಗಾದರೆ ಈಗ ನಾನೇ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. ವಾಟ್ ಈಸ್ ಎಕ್ಸ್ ಪವರ್ 99? ವೆರಿ ಸಿಂಪಲ್. ಎನ್ ವ್ಯಾಲ್ಯೂ ಎಷ್ಟಿರುತ್ತೆ ಇಲ್ಲಿ? 99 ಇದೆ. ಸೊ 99 ಎಕ್ಸ್ ಪವರ್ 1 ವ್ಯಾಲ್ಯೂ ಕಡಿಮೆ ಮಾಡಿ ಎಷ್ಟಾಗುತ್ತೆ? 98 ಆಗುತ್ತೆ. ಹಾಗಾದರೆ ಸರ್, ಈ ಫಾರ್ಮುಲಾನ ಇನ್ನೂ ಕೂಡ ಯೂಸ್ ಮಾಡ್ಬೋದು ಬ್ರಿಲಿಯಂಟಾಗಿ. ಯಾವ ಥರ? ಎಕ್ಸ್ ಪವರ್ 1/2 ಎಷ್ಟು? ಎಕ್ಸ್ ಪವರ್ 1/2 ನೋಡಿ, ಎಕ್ಸ್ ಪವರ್ 1/2 ಈಸ್ 1/2. ಎನ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 1/2 ಇದೆ, ಕರೆಕ್ಟಾ? ಎನ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 1/2. ಹಾಗೆ ಬರ್ಕೊಳ್ಳಿ, ಎಕ್ಸ್ ಪವರ್ ಎನ್ ವ್ಯಾಲ್ಯೂ ಎಷ್ಟು? 1/2
-1. 1ನಲ್ಲಿ 1/2. ಇಲ್ಲಿ ನೋಡ್ಕೊಳ್ಳಿ, 1 ದೊಡ್ಡದಾಗಿರ್ತಾ ಹಾಫ್ ದೊಡ್ಡದಾಗಿರ್ತಾ, 1 ಇಸ್ ಅ ಬಿಗ್ಗರ್ ನಂಬರ್. ಕರೆಕ್ಟ್. ಹಾಗಾದರೆ 1ಗೆ ಯಾವ ಸೈನ್ ಇದೆ? ಮೈನಸ್. ಹಾಗಾದರೆ 1ನಲ್ಲಿ ಹಾಫ್ ಅಂದರೆ 1ನಲ್ಲಿ ಅರ್ಧ ತೆಗೆದುಬಿಟ್ರೆ ಇನ್ನು ಹಾಫ್ ಉಳಿದಿರ್ತದೆ. ಹಾಗಾದರೆ ಈಗ 1/2 ಎಕ್ಸ್ ಪವರ್ ಪ್ಲಸ್ 1/2 ಬರ್ಕೋಬೇಕಾ -1/2 ಬರ್ಕೋಬೇಕಾ? ಕಾನ್ಸಂಟ್ರೇಟ್ ಮಾಡಿ. ಬಿಗ್ಗರ್ ನಂಬರ್ 1 ಆಗಿರೋದ್ರಿಂದ ಅದರ ಸೈನ್ ಮೈನಸ್ ಆಗಿರೋದ್ರಿಂದ ವಿ ಹ್ಯಾವ್ ಟು ರೈಟ್ -1/2. ಓಕೆ, ನೆನ್ಪಿಟ್ಕೊಳ್ಳಿ, ನೀವು ಯಾವಾಗಲೂ ಲಾಸ್ ಆಫ್ ಎಕ್ಸ್ಪೋನೆಂಟ್ ಅಂತ 8th ಸ್ಟ್ಯಾಂಡರ್ಡಲ್ಲಿ ಇರ್ತದೆ ಕಾನ್ಸೆಪ್ಟ್ ಇದು. ಹಿಂಗೆ ಎಕ್ಸ್ ಪವರ್ -2 ಇದ್ದರೆ ನಾವೇನು ಮಾಡ್ಕೋಬೋದು, ಅದನ್ನು ರೆಸಿಪ್ರೊಕಲ್ ಫಾರ್ಮೇಟಲ್ಲಿ ಬರ್ಕೋಬೋದು, x² ಅಂತ, ರೈಟಾ? ಸೊ ಒನ್ಸ್ ಅಗೇನ್ ಐ ಯೂಸ್ ಇಟ್. ಸೊ ಎಕ್ಸ್ ಪವರ್ -1 ಇರೋದನ್ನ ಏನಂತ ಬರ್ಕೋಬೋದು? 1/x ಅಂತ ಬರ್ಕೋಬೋದು. ಎಕ್ಸ್ ಪವರ್ -2 ಅಂತ ಬರ್ಕೋಬೋದು 1/x² ಅಂತ ಬರ್ಕೋಬೋದು. ಅದೇ ಥರ ಎಕ್ಸ್ ಪವರ್ -1/2 ಅಂತ ಬರ್ಕೋಬೋದು 1/x⁻1/2. ನೆಗೆಟಿವ್ ಪವರ್ ಹೋಗ್ಬೇಕಂದ್ರೆ ಟೇಕ್ ಅ ರೆಸಿಪ್ರೊಕಲ್ ಇಯರ್. ರೆಸಿಪ್ರೊಕಲ್ ತಗೊಳ್ಳಿ, ಇಟ್ ವಿಲ್ ಆಲ್ವೇಸ್ ಬಿಕಮ್ ಅ ಪಾಸಿಟಿವ್ ಇಯರ್. ಆಲ್ಸೋ ಪ್ಲೀಸ್ ಟ್ರೈ ಟು ರಿಮೆಂಬರ್ 1/2 ಈಸ್ ಆಲ್ವೇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್. 1/2 ಈಸ್ ಆಲ್ವೇಸ್ ಈಕ್ವಲ್ ಟು ವಾಟ್? ಸ್ಕ್ವೇರ್ ರೂಟ್. ಹಾಗಾಗಿ ನೆನ್ಪಿಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲಿದೆ. ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಫಾರ್ಮುಲಾ ಸಿಕ್ತು ಇನ್ನೊಂದು. ಯಾವುದು? ಕಾನ್ಸ್ಟೆಂಟಿನ ಡಿಫ್ರೆನ್ಸಿಯೇಷನ್ ಏನಾಗಿರುತ್ತೆ? 0. ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟು? 1. ಎಕ್ಸ್ ಪವರ್ ಎನ್ ಡಿಫ್ರೆನ್ಸಿಯೇಷನ್ ಇಸ್ n ಇಂಟು ಎಕ್ಸ್ ಪವರ್ n-1 ಫಾರ್ಮುಲಾ. ಹಾಗಾದರೆ ರೂಟ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನು? ರೂಟ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನಂದರೆ ನೋಡಿ, ಆವಾಗಲೇ ಪ್ರೂವ್ ಮಾಡಿದೆ, ಬಟ್ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ. ರೂಟ್ನ ವ್ಯಾಲ್ಯೂ ಎಷ್ಟು? 1/2 ಬರ್ಕೊಳ್ಳಿ. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಈ ಪ್ರಾಬ್ಲಮ್ ಇದೆಯಲ್ಲ, ಪ್ರಾಬ್ಲಮ್ ಡಿನಾಮಿನೇಟರ್ ಬರ್ಕೊಳ್ಳಿ ಅಷ್ಟೇ, ಸಿಂಪಲ್. ವಾಟ್ ಈಸ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್? 1/2 ರೂಟ್ ಎಕ್ಸ್. 1/2 ರೂಟ್ ಎಕ್ಸ್ ಈ ಥರ ಓದಬೇಕು, ರೈಟ್? ರೂಟ್ ವ್ಯಾಲ್ಯೂ 1/2, ರೈಟ್ ದ ಪ್ರಾಬ್ಲಮ್ ಇಯರ್. ಆಗಲೇ ಪ್ರೂವ್ ಮಾಡಿದ್ವಿ ನಾವು, ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಫಾರ್ಮುಲಾ ಬೇಕು ನಮಗೆ. ಸೊ ಟೇಕ್ ಫಾರ್ಮುಲಾ ಸೆಟ್ 1, 2 ಆ್ಯಂಡ್ 3, ರೈಟ್? ಈ ಪ್ರಾಬ್ಲಮ್ ಆದಮೇಲೆ ಇನ್ನೆರಡು ಬರ್ತದೆ. ಯಾವುದು? ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಆಲ್ವೇಸ್ ಇ ಪವರ್ ಎಕ್ಸ್. ಆಲ್ವೇಸ್ ಇ ಪವರ್ ಎಕ್ಸ್. ಅದೇ ಥರ ಇದ್ರ ಮುಂದ್ಗಡೆಗೆ ನಾವು ಲಾಗು ಕೂಡ ಬರ್ತದೆ, ಲಾಗ್ ಇ ಟು ದ ಬೇಸಿ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಪ್ರಾಪರ್ಟೀಸ್ ಆಫ್ ಲಾಗರಿದಮಲ್ಲಿ ಲಾಗಿ ಮತ್ತು ಬೇಸಿ ಎರಡೂ ಸೇಮ್ ಇದ್ದಾಗ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ? 1 ಆಗಿರುತ್ತೆ. ಹಾಗಾಗಿ ಇದನ್ನು ಬರೆಯೋದಿಲ್ಲ ನಾವು, ರೈಟ್? ಹಾಗಾದರೆ ವಾಟ್ ಈಸ್ ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಇ ಪವರ್ ಎಕ್ಸ್ ಓನ್ಲಿ. ಇದರ ಡಿಫ್ರೆನ್ಸಿಯೇಷನ್ ಕೂಡ ಸೇಮ್ ಇರ್ತದೆ. ಬಟ್ ಇನ್ನೊಂದು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಬರುತ್ತೆ. ಇನ್ನೊಂದು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಯಾವುದಪ್ಪ ಅಂದರೆ ದಟ್ ಈಸ್ ಎ ಪವರ್ ಎಕ್ಸ್. ನೋಡಿ, ಇ ಪವರ್ ಎಕ್ಸ್ ಇದ್ದಾಗ ಇ ಪವರ್ ಎಕ್ಸ್ ಬರೆದ್ವಿ, ಲಾಗ್ ಜೊತೆಗೆ ಇ ಬರ್ಕೊಂಡ್ವಿ, ಲಾಗ್ ಜೊತೆಗೆ ಯಾವ್ದು ಬರ್ಕೊಂಡಿದ್ವಿ? ಇ, ಕರೆಕ್ಟಾ? ಅದೇ ಥರ ಎ ಪವರ್ ಎಕ್ಸ್ ಇದ್ದಾಗೂ ಕೂಡ ಎ ಪವರ್ ಎಕ್ಸ್ ಆಗೇ ಬರ್ಕೊಳ್ಳಿ, ಬಟ್ ಲಾಗ್ ಜೊತೆಗೆ ಯಾವುದನ್ನು ಬರ್ಕೋಬೇಕು? ಇಲ್ಲಿರ್ತಕ್ಕಂಥ ಬೇಸ್. ವಾಟ್ಸ್ ಎ ಬೇಸ್ ಹಿಯರ್? ಎ ಟು ದ ಬೇಸ್ ಇ. ಕಾಮನ್ ಬೇಸಿಸ್ ಇ. ಹಾಗಾದರೆ ಎರಡು ಪ್ರಾಬ್ಲಮ್ ನಮಗೆ ಸಿಗ್ತದೆ. ಇ ಪವರ್ ಎಕ್ಸ್ದು ಇ ಪವರ್ ಎಕ್ಸ್ ಆಗಿರುತ್ತೆ, ಎ ಪವರ್ ಎಕ್ಸ್ದು ಎ ಪವರ್ ಎಕ್ಸ್ ಇಂಟು ಲಾಗೇ ಬೇಸಿ ಆಗಿರುತ್ತೆ. ನೆನ್ಪಿಟ್ಕೊಂಡ್ರೆ ಸಾಕು. ಲಾಸ್ಟ್ ಇನ್ನೊಂದು ಫಾರ್ಮುಲಾ ಇದೆ, 5th ಫಾರ್ಮುಲಾ, ದಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಆಲ್ವೇಸ್ 1/x, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರೀತಾರೆ. ಬಟ್ ಸ್ವಲ್ಪ ಟ್ಯಾಕಲ್ ಮಾಡ್ಕೊಳ್ಳಿ, ಇದು ನಮಗೆ ಕಂಡೀಷನ್ ಬೇಕಾಗಿಲ್ಲ ಕೂಡ, ಕಂಡೀಷನ್ ಬೇಡ. ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನಾಗಿರುತ್ತೆ? ಇಟ್ ಈಸ್ 1/x. ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನಾಗಿರುತ್ತೆ? 1/x. ಈ ಕಾನ್ಸೆಪ್ಟನ್ನು ತಲೆಯಿಟ್ಕೊಳ್ಳಿ, ನಾವು ಪ್ರಾಬ್ಲಮ್ನ ಟ್ಯಾಕಲ್ ಮಾಡ್ಬೋದು. ಭಾಳ ಜನ ಕನ್ಫ್ಯೂಷನ್ ಇದೆ. ಏನಪ್ಪ ಕನ್ಫ್ಯೂಷನ್ ಅಂದರೆ x² ಇದೆ. ವಾಟ್ ಈಸ್ x² ಡಿಫ್ರೆನ್ಸಿಯೇಷನ್? ಇಟ್ ಈಸ್ 2x. ಈಗ ಕ್ವಶನ್ x³ ಡಿಫ್ರೆನ್ಸಿಯೇಷನ್ 3x², ಕರೆಕ್ಟಾ? ಈಗ ಕ್ವಶನ್ ಹಿಂಗೆ ಬಂತು, 4x² ಡಿಫ್ರೆನ್ಸಿಯೇಷನ್. 4ದು 0 ಬರಿಬಾರ್ದು. ನಾನು ಹೇಳಿದ್ದೆ 4 ಕಾನ್ಸ್ಟೆಂಟ್ ಅಲ್ಲ ಇಲ್ಲಿ, ಈಗ 4 ವೇರಿಯಬಲ್ ಆಗಿರುತ್ತೆ. ಯಾವುದರ ಕೊಯೆಫಿಷಿಯೆಂಟ್ ಆಗಿರುತ್ತೆ. ಯಾವುದರ ಕೊಯೆಫಿಷಿಯೆಂಟ್ ಆಗಿದೆ? ಇದು x²ನ ಕೊಯೆಫಿಷಿಯೆಂಟ್ ಆಗಿದೆ. ಫಂಕ್ಷನ್ ಜೊತೆ ವೇರಿಯಬಲ್ ಕೊಯೆಫಿಷಿಯೆಂಟ್ ಇದ್ದಾಗ ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 4 ಹಂಗೆ ಬರ್ಕೊಳ್ಳಿ. x² ಮಾತ್ರ ಡಿಫ್ರೆನ್ಸಿಯೇಷನ್ ಮಾಡಿ. ವಾಟ್ ಈಸ್ x² ಡಿಫ್ರೆನ್ಸಿಯೇಷನ್? 2x. ಈಗ ಆನ್ಸರ್ ಹೇಳಿ, 8x. ಕಾನ್ಸ್ಟೆಂಟ್ ಜೊತೆ ಫಂಕ್ಷನ್ ಇದ್ದಾಗ ಕೀಪ್ ದ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್, ಅದು ರೂಲ್ಸ್ ಇರೋದು, ರೈಟ್? ಈಗ ಇದು ಬೇಸಿಕ್ ಆಯಿತು. ಈಗ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು, 1 ಮಾರ್ಕ್ಸ್ ಕ್ವಶನ್ ಯಾವ ಥರ ಟ್ಯಾಕಲ್ ಮಾಡಬೇಕು, ರೈಟ್? ಸೊ ಟ್ಯಾಕಲ್ ಮಾಡಲಿಕ್ಕೆ ಏನಿದೆ ಐಡಿಯಾಸು ಅಬ್ಸರ್ವ್ ಮಾಡಿ. ಫಾರ್ಮುಲಾಸ್ ಆರ್ ದ ಇಂಪಾರ್ಟೆಂಟ್ ಆ್ಯಂಡ್ 1 ಮೋರ್. ಸೊ ಇದನ್ನು ಬಿಟ್ಟರೆ ಇನ್ನು ಯಾವ ಫಾರ್ಮುಲಾಸ್ ಬರುತ್ತೆ ಅಂದರೆ ಟ್ರೆಗನಾಮಿಟ್ರಿ ಬರುತ್ತೆ. ಟ್ರೆಗನಾಮಿಟ್ರಿ ಏನು ಹೇಳುತ್ತೆ? ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್? ಬಯಾಟ್ ಮಾಡಬಾರ್ದು ಇದನ್ನು. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್? It is cos. What is the differentiation of cos? It is sin. ನೋಡ್ಕೊಳ್ಳಿ,
ಸೈನಿನ ಡಿಫ್ರೆನ್ಸಿಯೇಷನ್ ಕಾಸ್, ಕಾಸಿನ ಡಿಫ್ರೆನ್ಸಿಯೇಷನ್ ಸೈನ್, ಸೈನ್ಗೆ ಕಾಸ್, ಕಾಸಿಗೆ ಸೈನ್ ಡಿಫ್ರೆನ್ಸಿಯೇಷನ್. ಓಕೆ, ಇಟ್ ಈಸ್ ಡಿರೈವೇಟಿವ್. ಸೊ ದಿಸ್ ಈಸ್ ವೈ. ಓಕೆ, ಸೈನ್ ಡಿರೈವೇಟಿವ್ ಕಾಸ್, ಕಾಸ್ ಡಿರೈವೇಟಿವ್ ಸೈನ್, ಸೈನ್ ಬರ್ತದೆ ಮೈನಸ್, ಆಮೇಲೆ ಹಾಕೋಣ, ರೈಟ್. ಆ್ಯಂಡ್ ದೆನ್ ಟ್ಯಾನ್ ಡಿಫ್ರೆನ್ಸಿಯೇಷನ್, ಕಾಟ್ ಡಿಫ್ರೆನ್ಸಿಯೇಷನ್, ಸಿಕೆಂಟ್ ಡಿಫ್ರೆನ್ಸಿಯೇಷನ್, ಕೊಸಿಕೆಂಟ್ ಡಿಫ್ರೆನ್ಸಿಯೇಷನ್ ಎಲ್ಲದನ್ನು ಕೂಡ ಬರೀಬೇಕು. ಈ ಎರಡಕ್ಕೆ ಗೊತ್ತಿದೆ ತಾನೇ, ಎರಡಕ್ಕೆ ಗೊತ್ತಾಗ್ಬಿಟ್ರೆ ಸಾಕು. ಇನ್ನು ಮಿಕ್ಕಿದ್ದನ್ನು ಎರಡು ಫಾರ್ಮುಲಾ ಬರ್ಕೊಡ್ತೀನಿ, ಅದ್ರ ಮೇಲೆ ನೀವು ಫಾರ್ಮುಲಾ ರೈಟ್ ಡೌನ್ ಮಾಡ್ಕೊಳ್ಳಿ. ನೋಡಿ, ಎಸ್ ಎಸ್ ಟಿ ಅಂತ. ಎಸ್ ಎಸ್ ಟಿ ಅಂದರೆ ಸಿಕೆಂಟ್ ಟ್ಯಾನ್ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ ಮೈಂಡಲ್ಲಿ. ಎಸ್ ಅಂದರೆ ಸ್ಟ್ಯಾಂಡ್ಸ್ ಫಾರ್ ಸಿಕೆಂಟ್ ಟ್ಯಾನ್. ಓಕೆ, ಈ ರೂಲು. ಇನ್ನೊಂದು ಕೊಸಿಕೆಂಟ್ ಕಾಟ್. ನೋಡಿ, ಎಸ್ ಎಸ್ ಟಿ ಸಿ ಟಿ, ದಟ್ ಈಸ್ ಕೊಸಿಕೆಂಟ್ ಕಾಟ್, ಸಿಕೆಂಟ್ ಟ್ಯಾನ್. ಈಗ ನೋಡ್ಕೊಳ್ಳಿ, 4ಕ್ಕೂ ಫಾರ್ಮುಲಾ ಬರುತ್ತೆ. ಈಗ ಯಾವ ಥರ ಫಾರ್ಮುಲಾ, ಯಾವ್ದು ಬೇಕು ನಮಗೀಗ? ಟ್ಯಾನ್ ಬೇಕು, ಕರೆಕ್ಟಾ? ಟ್ಯಾನ್ ಇಲ್ಲಿದೆ ತಾನೆ. ಓಕೆ, ಟ್ಯಾನ್ ಇಲ್ಲಿದೆ. ಟ್ಯಾನಿನ ಡಿಫ್ರೆನ್ಸಿಯೇಷನ್ ಬೇಕು ತಾನೆ. ವಾಟ್ ಈಸ್ ಎಸ್ ಇಂಟು ಎಸ್? ಎಸ್ ಸ್ಕ್ವೇರ್ ಅಂದರೆ ಸಿಕೆಂಡ್ ಸ್ಕ್ವೇರ್, ಸಿಂಪಲ್, ಸಿಕೆಂಡ್ ಸ್ಕ್ವೇರ್. ಟ್ಯಾನಿನ ಡಿಫ್ರೆನ್ಸಿಯೇಷನ್ ಸಿಕೆಂಡ್ ಸ್ಕ್ವೇರ್. ಆ್ಯಂಡ್ ದೆನ್ ಕಾಟಿನ ಡಿಫ್ರೆನ್ಸಿಯೇಷನ್, ವಾಟ್ ಈಸ್ ಕಾಟ್ ಡಿಫ್ರೆನ್ಸಿಯೇಷನ್? ಕೊಸಿಕೆಂಟ್ ಇಂಟು ಕೊಸಿಕೆಂಟ್ ಸ್ಕ್ವೇರ್, ಕರೆಕ್ಟ್, ಕೊಸಿಕೆಂಟ್ ಸ್ಕ್ವೇರ್, ಸಿಂಪಲ್. ಆ್ಯಂಡ್ ದೆನ್ ನಾವು ನೆಕ್ಸ್ಟ್ ವಾಟ್ ವಿ ವಾಂಟ್, ಸಿಕೆಂಟ್ ಬೇಕು ನಮಗೆ ಡಿಫ್ರೆನ್ಸಿಯೇಷನ್. ಸಿಕೆಂಟ್ ಎಲ್ಲಿದೆ? ಅಬ್ಸರ್ವ್ ಮಾಡಿ, ಸಿಕೆಂಟ್ ಎಲ್ಲಿದೆ? ವಿ ಹ್ಯಾವ್ ಅ ಸಿಕೆಂಟ್ ಇಯರ್, ವಿ ಹ್ಯಾವ್ ಸಿಕೆಂಟ್ ಇಯರ್, ಕರೆಕ್ಟ್. ಸಿಕೆಂಟ್ ಡಿಫ್ರೆನ್ಸಿಯೇಷನ್ ಬೇಕು. ವಾಟ್ ಈಸ್ ಸಿಕೆಂಟ್ ಡಿಫ್ರೆನ್ಸಿಯೇಷನ್? ಸಿಕೆಂಟ್ ಇಂಟು ಟ್ಯಾನ್. ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಸಿಕೆಂಟ್ ಇಂಟು ಟ್ಯಾನ್, ಸಿಂಪಲ್. ಹಾಗಾದರೆ ವಾಟ್ ವಿ ವಾಂಟ್ ನೆಕ್ಸ್ಟ್? ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಕೊಸಿಕೆಂಟ್? ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಕೊಸಿಕೆಂಟ್? ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಕೊಸಿಕೆಂಟ್ ಇಂಟು ಕಾಟ್, ಸಿಂಪಲ್, ದಟ್ ಈಸ್ ಕೊಸಿಕೆಂಟ್ ಇಂಟು ಕಾಟ್. ಈಗ ಇಲ್ಲಿ ಸೈನ್ ಕನ್ವೆನ್ಷನ್ ಮಿಸ್ ಮಾಡಿದ್ದೀವಿ ನಾವು. ಯಾಕೆ ಮಿಸ್ ಮಾಡಿದ್ದೀವಿ ನೋಡ್ಕೊಳ್ಳಿ, ಫಾರ್ಮುಲಾ ಭಾಳ ಈಸಿ ಆಯಿತಾ? ಸಿಕೆಂಟ್ ಟ್ಯಾನ್, ಕೊಸಿಕೆಂಟ್ ಕಾಟ್, 6 ಫಾರ್ಮುಲಾ ಬಂದೋಯ್ತು. ಸೈನ್ಗೆ ಕಾಸ್, ಕಾಸ್ಗೆ ಸೈನ್, ಟ್ಯಾನ್ ಬರಿ, ಅದು ನೋಡ್ಕೊ, ಕಾಟ್ ಬರಿ, ನೋಡ್ಕೊ, ಇಲ್ಲಿ ಸಿಂಪಲ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಮೇಜರಾಗಿ ಬರ್ತಕ್ಕಂಥದ್ದು ಸೈನ್. ನೋಡಿ, ಡಿಫ್ರೆನ್ಸಿಯೇಷನಿನ ಫಂಕ್ಷನ್ ಕ್ವಶನ್ ಇದೆಯಲ್ಲ, ಪ್ರಾಬ್ಲಮ್, ಅದು ಸಿ ಇಂದ ಸ್ಟಾರ್ಟ್ ಆದರೆ ಆನ್ಸರ್ಗಳಲ್ಲಿ ಮೈನಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆನ್ಸರು? ಮೈನಸ್. ವಾಟ್ಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಅಂದ ತಕ್ಷಣ ನಿಮ್ಮ ಆನ್ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಮೈನಸ್. ವಾಟ್ಸ್ ದ ಕ್ವಶನ್ ಇಯರ್? ಕಾಟ್. ಕ್ವಶನ್ ಇಂದ ಸ್ಟಾರ್ಟ್ ಆಯಿತು, ಸಿ ಇಂದ, ಆನ್ಸರ್ಗೆ ಮೈನಸ್ ಹಾಕ್ಕೊಳ್ಳಿ. ಅದೇ ಥರ ಕ್ವಶನ್ ಸಿ ಇಂದ ಸ್ಟಾರ್ಟ್ ಆಗಿದೆ, ಆನ್ಸರ್ಗೆ ಮೈನಸ್ ಹಾಕ್ಕೊಳ್ಳಿ. ಹಾಗಾದರೆ ಇಫ್ ಕ್ವಶನ್ ಸ್ಟಾರ್ಟ್ಸ್ ವಿತ್ ಅ ಸಿ ಇನ್ ಡಿಫ್ರೆನ್ಸಿಯೇಷನ್ ಆಫ್ ಎನಿ ಫಂಕ್ಷನ್, ಇಟ್ ಈಸ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಅ ಮೈನಸ್ ಸೈನ್. ಓಕೆ, ಹಾಗಾದರೆ ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್, tan differentiation secant square, cot differentiation minus cosecant square, secant differentiation secant into tan, cosecant differentiation minus cosecant into cot. ಇಷ್ಟು ಐಡಿಯಾಸ್ ತಗೊಂಡೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರೋಣ. ಹೆಂಗಿತ್ತು ಕ್ವಶನ್ಸು? ಇಲ್ಲಿ ಯಾವುದ್ರ ಮೇಲೆ ಕ್ವಶನ್ ತೆಗಿತಾರೆ 1 ಮಾರ್ಕ್ಸ್ ಅಂದರೆ ಕಾಂಪೋಸಿಟ್ ಡಿಫ್ರೆನ್ಸಿಯೇಷನ್ ಅಂತ ಬರುತ್ತೆ. ಕಾಂಪೋಸಿಟ್ ಡಿಫ್ರೆನ್ಸಿಯೇಷನಲ್ಲಿ ನಿಮಗೆ ಪ್ರಾಬ್ಲಮ್ನ ಟ್ಯಾಕಲ್ ಮಾಡ್ತಾರೆ. ಯಾವ ಥರ ಟ್ಯಾಕಲ್ ಮಾಡ್ತಾರೆ ಕಾಂಪೋಸಿಟ್ ಅಂದರೆ, ಫಂಕ್ಷನ್ ಒಳಗಡೆ ಫಂಕ್ಷನ್ ಕೊಡ್ತಾರೆ, ನೀವು ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ನೋಡಿ, ಸಪೋಸ್ ಹಿಂಗೆ ಕೊಟ್ಟಿದ್ದಾರೆ, y ಇಸ್ ಈಕ್ವಲ್ ಟು ಫಸ್ಟ್ ಕ್ವಶನ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5, ಫೈಂಡ್ dy ಬೈ ಡಿ ಎಕ್ಸ್. ಏನು ಫೈಂಡ್ ಔಟ್ ಮಾಡಬೇಕು ನಾವು? dy ಬೈ ಡಿ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು, ಡಿಫ್ರೆನ್ಸಿಯೇಷನ್. ಓಕೆ, ಭಾಳ ಸಿಂಪಲ್. ನೋಡ್ಕೊಳ್ಳಿ, ಇದು ಕಾಂಪೋಸಿಟ್ ಅಂತ ಹೇಳಿದೆ. ಸೈನ್ ಫಂಕ್ಷನ್ ಒಳಗಡೆ ಇದಿದೆ, ಸೈನ್ ಫಂಕ್ಷನ್ ಒಳಗಡೆ ಕೊಟ್ಟಿದ್ದಾನೆ ಯಾವುದನ್ನು? ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಹಾಗಾದರೆ ಇದು ಔಟರ್ ಫಂಕ್ಷನ್ ಆಗುತ್ತೆ ಸೈನ್, ರೈಟಾ? ಹಾಗಾದರೆ ಕ್ಲಾರ್ಫುಲಿ ನೋಡ್ಕೊಳ್ಳಿ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಡಿಫ್ರೆನ್ಸಿಯೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನಿಮಗೆ. ಹಾಗಾಗಿ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಎಕ್ಸ್. ನೋಡ್ಕೊಳ್ಳಿ, ಎಕ್ಸ್ ಇದೆ, ಹಾಗಾಗಿ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀವಿ. ಯಾವ ಥರ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಆಗುತ್ತೆ? ಲೆಟ್ ಮಿ ಚೆಕ್ ಹಿಯರ್. dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ನೋಡ್ಕೊಳ್ಳಿ, ಔಟರ್ ಫಂಕ್ಷನನ್ನು ನೀವು ಹಾಗೆ ಇಟ್ಕೊಳ್ಳಿ, ಅದ್ರ ಮುಂದೆ ಇರೋದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಜಸ್ಟ್ ಸಿಂಪ್ಲಿ ಯು ಕ್ಲೋಸ್ ದಿಸ್. ಈ ಫಂಕ್ಷನನ್ನು ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಔಟರ್ ಫಂಕ್ಷನ್ ಆಗೇ ಇರಲಿ, ಇನ್ನರ್ ಫಂಕ್ಷನ್ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಹಾಗಾದರೆ ಈಗ ನಿಮಗೆ ಯಾವ್ದು ಮಾತ್ರ ಕಾಣ್ತಾ ಇದೆ? ಸೈನ್ ಮಾತ್ರ ಕಾಣ್ತಾ ಇದೆ. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಸೈನ್? ಕಾಸ್, ಕರೆಕ್ಟಾ? ಕಾಸ್ ಬರ್ಕೊಳ್ಳಿ. ಯಾವುದನ್ನ ಕ್ಲೋಸ್ ಮಾಡಿದ್ರಲ್ವ ನೀವು, ಆ ಕ್ಲೋಸ್ ಮಾಡಿರೋ ಪಾರ್ಟ್ನ ಇದರೊಳಗಡೆ ಬರೀರಿ. ವಾಟ್ ಇಸ್ ಎ ಪಾರ್ಟ್? ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಈಗ ನೋಡ್ಕೊಳ್ಳಿ, ಹಾಫ್ ಪಾರ್ಟ್ ಈಸ್ ಓವರ್ ನಾವು, ರೈಟ್? ಸೊ ಹಾಗಾದರೆ ಕ್ಲೋಸ್ ದಿಸ್. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಸೈನ್? ಕಾಸ್. ಯು ಹ್ಯಾವ್ ಟು ರೈಟ್ ದ ಕ್ಲೋಸಿಂಗ್ ಪಾರ್ಟ್ ಇಯರ್, ರೈಟ್? ಹಾಗಾದರೆ ನೆಕ್ಸ್ಟ್ ಸೈನ್ ಕತೆ ಮುಗೀತು. ಯಾವುದ್ರ ಮುಂದೆ ಹೋಗ್ಬೇಕು ನಾವೀಗ? ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್. ವಾಟ್ ಇಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್? 2x
plus what is phi differentiation? Phi is a pure constant, therefore its differentiation is 0. Therefore answer is over. What is sine of x square plus phi differentiation? It is cos of x square plus phi into 2x. Correct. So ಇದು ಮೈಂಡಲ್ಲಿ ಬರಬೇಕು. ನೆಕ್ಸ್ಟ್ ಕ್ವಶನ್ ಇನ್ನೊಂದು ಟ್ರೈ ಮಾಡೋಣ. Sine of ax plus b find dy by dx. Find dy by dx. Simple. So dy by dx ಏನಾಗ್ತದೆ? What is our outer function? Sine. ಕ್ಲೋಸ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ ಆಗಿ. ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ವಾಟ್ ಈಸ್ ಸೈನ್ ಡಿಫ್ರೆನ್ಸಿಯೇಷನ್? ಇಟ್ ಈಸ್ ಕಾಸ್. ಯಾವುದನ್ನು ಕ್ಲೋಸ್ ಮಾಡ್ಕೊಂಡಿದ್ರಲ್ವಾ, ರೈಟ್ ಇಟ್ ಆ್ಯಸ್ ಇಟ್ ಈಸ್ ಎ ಎಕ್ಸ್ ಪ್ಲಸ್ ಬಿ. ಈಗ ಸೈನ್ ಕತೆ ಫಿನಿಶ್ ಆಗಿದೆ. ಈಗ ಮುಂದೆ ಬನ್ನಿ, ಎನ ಡಿಫ್ರೆನ್ಸಿಯೇಷನ್ ಎ ಇಸ್ ಅ ಕಾನ್ಸ್ಟೆಂಟ್, ಹಾಗೆ ಬರ್ಕೊಳ್ಳಿ. ಎಕ್ಸಿನ ಡಿಫ್ರೆನ್ಸಿಯೇಷನ್ ಎಷ್ಟು? 1 ಪ್ಲಸ್ ಬಿ, ಅದ್ರ ಜೊತೆ ಯಾವುದೇ ಫಂಕ್ಷನ್ ಇಲ್ಲ, ಬಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನು 0 ಬರೀರಿ. ಕ್ಲಿಯರ್ ಆನ್ಸರ್. ಸೊ ಯು ಕ್ಯಾನ್ ಗೆಟ್ ಇಟ್ ವೆರಿ ಸಿಂಪ್ಲಿ. Right. Now next we can try out one more question. So that is y is equal to cos of root x. Important question. Cos of root x. ಇದರ ಡಿರೈವೇಟಿವ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಔಟರ್ ಫಂಕ್ಷನ್ ಯಾವುದು? ಕಾಸ್. ಹಾಗಾದರೆ dy by dx ಏನಾಗಿರುತ್ತೆ? ಇದನ್ನು ಕ್ಲೋಸ್ ಮಾಡಿ. ವಾಟ್ ಈಸ್ ಕಾಸ್ ಡಿಫ್ರೆನ್ಸಿಯೇಷನ್? ನೋಡಿ, ಕ್ವಶನ್ ಸಿ ಇಂದ ಸ್ಟಾರ್ಟ್ ಆಯ್ತು. ಆನ್ಸರ್ ಏನು ಬರಬೇಕು? ಮೈನಸ್. ಕಾಸಿನ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್. ಏನನ್ನು ಕ್ಲೋಸ್ ಮಾಡ್ಕೊಂಡಿದ್ರಿ? ರೂಟ್ ಎಕ್ಸ್. ಬರೀರಿ ರೂಟ್ ಎಕ್ಸ್ನ. ಆ್ಯಂಡ್ ಆಲ್ಸೋ ಕಾಸ್ ಇಸ್ ಓವರ್. ವಾಟ್ ಈಸ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್? 1/2 ರೂಟ್ ಎಕ್ಸ್. 1/2 ರೂಟ್ ಎಕ್ಸ್. ದಿಸ್ ಇಸ್ ವಾಟ್ ಯುವರ್ ಆನ್ಸರ್. ಸೊ ಒನ್ಸ್ ಅಗೇನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಸ್ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕೇಳಿದ್ದಾರೆ. ಕ್ಲೋಸ್ ದ ರೂಟ್ ಎಕ್ಸ್ ಪಾರ್ಟ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ಕಾಸ್. ವಾಟ್ ಈಸ್ ಕಾಸ್ ಡಿಫ್ರೆನ್ಸಿಯೇಷನ್? ಮೈನಸ್ ಸೈನ್. ಯಾವುದನ್ನು ಕ್ಲೋಸ್ ಮಾಡಿದ್ರಿ ಅದನ್ನು ಬರ್ಕೊಳ್ಳಿ ಒಳಗಡೆ. ರೂಟ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಏನು? 1/2 ರೂಟ್ ಎಕ್ಸ್. ಇಟ್ ಈಸ್ ಸಚ್ ಅ ಸಿಂಪಲ್ ಕ್ವಶನ್, ರೈಟ್? ಒನ್ ಮೋರ್. y is equal to log x. y is equal to log x. ಅಬ್ಸರ್ವ್ ಮಾಡಿ, ವೆರಿ ಇಂಪಾರ್ಟೆಂಟ್. dy by dx. Okay, close this part. Okay, what is the outer function? Log. What is log x differentiation? 1/x. Correct. Log x differentiation is 1/x. ಸೊ ಹಾಗಾದರೆ ಇದನ್ನು ಪಾರ್ಟ್ನ ಕ್ಲೋಸ್ ಮಾಡಿದ್ರೆ ಲಾಗಿನ ಡಿಫ್ರೆನ್ಸಿಯೇಷನ್ ಏನು? 1/. ವಿ ಆರ್ ಗೆಟಿಂಗ್ ವಾಟ್? 1/. ಬಟ್ ಇಲ್ಲಿ ಎಕ್ಸ್ ಇದೆ, ಬಟ್ ಇಲ್ಲಿ ಎಕ್ಸ್ ಇಲ್ಲ. ಏನಿದೆ? ಲಾಗ್ ಎಕ್ಸ್ ಇದೆ. ಅದನ್ನೇ ಬರೀಬೇಕಿಲ್ಲಿ. 1/log x. ಯಾವ ಪಾರ್ಟ್ನ ಕ್ಲೋಸ್ ಮಾಡಿದ್ರಿ? ಲಾಗ್ ಎಕ್ಸ್. ಮುಗೀತಾ? ಈ ಲಾಗಿನ ಕತೆ ಫಿನಿಶ್ ಆಯಿತು. ಈಗ ಉಳಿದಿರೋದು ಯಾವುದು? ಲಾಗ್ ಎಕ್ಸ್. ವಾಟ್ ಈಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಇಟ್ ಈಸ್ 1/x. ಇಟ್ ಈಸ್ 1/x. ದಟ್ಸ್ ಯುವರ್ ಆನ್ಸರ್. ಸೊ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ದಾರೆ. ಯಾವ ಕ್ವಶನ್ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಕ್ವಶನ್ ಇಟ್ ಈಸ್ y is equal to log x to the base 2. ಭಾಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ದೆರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ log x and log x to the any base. log x differentiation 1/x. anyone can write. ಬಟ್ ಎಕ್ಸಾಮಿನೇಷನ್ ಕ್ವಶನಲ್ಲಿ ಏನು ಕೇಳ್ತಾನೆ? log x to the base 2 ಇದರ ಡಿಫ್ರೆನ್ಸಿಯೇಷನ್ ಕೇಳ್ತಾನೆ. ಹೇಗಿದೆ ಡಿಫ್ರೆನ್ಸಿಯೇಷನ್ ಇದ್ರದ್ದು ಅಂದರೆ ನೋಡ್ಕೊಳ್ಳಿ, ಫಸ್ಟ್ ಬೇಸ್ ಇ ಇಲ್ಲ, ಇಲ್ಲಿ ಬೇಸ್ 2 ಇದೆ. ಅದನ್ನು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಆಫ್ ಬೇಸ್ ಫಾರ್ಮುಲಾ ಹೇಳ್ಕೊಟ್ಟಿದ್ದಲ್ಲ, ಅದೇ ಫಾರ್ಮುಲಾ ಟ್ಯಾಕಲ್ ಮಾಡ್ಕೋಬೇಕು. ಹೆಂಗೆ ಮಾಡ್ತೀರಾ? log x to the base e divided by log 2 to the base e. ಕರೆಕ್ಟಾ? ಈಗ ಇದರಲ್ಲಿ ಕಾನ್ಸ್ಟೆಂಟ್ ಯಾವುದು? 1/log 2 to the base e ಕಾನ್ಸ್ಟೆಂಟ್. 1/log 2 to the base e ಕಾನ್ಸ್ಟೆಂಟ್. ಹಾಗೆ ಇಟ್ಕೊಳ್ಳಿ. ಈಗ ಲಾಗ್ ಎಕ್ಸಿನ ಡಿಫ್ರೆನ್ಸಿಯೇಷನ್ ಹೇಳಿ. 1/x. ಇದು ಪರ್ಫೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಮಿಸ್ ಮಾಡ್ತಕ್ಕಂಥದ್ದು ಯಾವುದು? ನೀವು ಬೇಸ್ ಚೇಂಜ್ ಮಾಡಬೇಕು, ಆಮೇಲೆ ಲಾಗ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಬೇಸ್ ಚೇಂಜ್ ಮಾಡಿಲ್ಲ ಅಂದರೆ 100% ಪ್ರಾಬ್ಲಮ್ ವಿಲ್ ಬಿ ರಾಂಗ್. ಭಾಳ ಜನ ಡೈರೆಕ್ಟಾಗಿ 1/x ಬರೆದ್ಬಿಡ್ತಾರೆ. 1/x ಬರೆದ್ರೆ ಇಟ್ ಈಸ್ 100% ರಾಂಗ್ ಆಗುತ್ತೆ. ಬೇಸ್ ಚೇಂಜ್ ಮಾಡ್ಕೋಬೇಕು. ಬೇಸ್ ಚೇಂಜ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಒಂದೇ ಸಿಂಪಲ್ ಕ್ವಶನ್. ಈಗ ಹೇಳಿ log x to the base 7. ಈಗ ಹೇಳಿ 1/log 7 to the base e. ಈಗ ಲಾಗ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಬರೀರಿ ಅಷ್ಟೇ. ಮುಂದೆ 1/x. ಸಿಂಪಲ್ ವೇ. ಈ ಥರ ನೀವು ಟ್ಯಾಕಲ್ ಮಾಡಬೇಕು. ಇದು ಮೆಥಡ್ ತೋರಿಸಿದ್ದೀನಿ, ಇಲ್ಲಿ ಡೈರೆಕ್ಟಾಗಿ ಬರೆದಿದ್ದೀವಿ. ಸೊ ಕಾನ್ಸ್ಟೆಂಟ್ ಬೇಸ್ ಬೇರೆ ಕೊಟ್ಟಾಗ ಅದನ್ನು ಸಪ್ರೇಟಾಗಿ ಚೇಂಜ್ ಮಾಡ್ಕೊಳ್ಳಿ. ಅದ್ರ ಮುಂದೆ ಲಾಗ್ ಎಕ್ಸಿನ ಡಿರೈವೇಟಿವ್ ಬರ್ಕೊಳ್ಳಿ. ಸಿಂಪಲ್ ವೇ ಟು ಆನ್ಸರ್ ದ ಕ್ವಶನ್, ರೈಟ್? ಆ್ಯಂಡ್ ಒನ್ ಮೋರ್. e ಪವರ್ sin x. y is equal to e ಪವರ್ sin x. ಫೈಂಡ್ ದ ಡಿರೈವೇಟಿವ್ ಆಫ್ e ಪವರ್ sin x. ಅಬ್ಸರ್ವ್ ಮಾಡ್ಕೊಳ್ಳಿ.
ಸೊ dy by dx ಫೈಂಡ್ ಔಟ್ ಮಾಡಬೇಕು. dy by dx. ವಾಟ್ಸ್ ದ dy by dx here? dy by dx is equal to what is e power x differentiation? e power x differentiation is e power x itself. Correct? ಸೊ ಅದ್ರ ಮುಂದೆ ವಾಟ್ ಈಸ್ ಎಕ್ಸಿನ ಡಿಫ್ರೆನ್ಸಿಯೇಷನ್ 1. ಓಕೆ, ಈಗ ನೋಡ್ಕೊಡಿ. ವಾಟ್ ಈಸ್ ಇ ಪವರ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಇಟ್ ಈಸ್ ಇ ಪವರ್ ಸೈನ್ ಎಕ್ಸ್ ಇಂಟು ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಎಕ್ಸ್? 1. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್? ಕಾಸ್ ಎಕ್ಸ್. ಅದ್ರ ಮುಂದೆ ಬರೀಬೇಕು. ಸೊ ಕ್ಲಾರಿಟಿ ಇರಲಿ, ಇಲ್ಲಿ ಇ ಪವರ್ ಎಕ್ಸ್ ಇಲ್ಲ, ಇ ಪವರ್ ಸೈನ್ ಎಕ್ಸ್ ಇದೆ. ಇ ಪವರ್ ಸೈನ್ ಎಕ್ಸ್ ಹಾಗೆ ಬರ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಇರೋದ್ರಿಂದ ಸೈನ್ ಎಕ್ಸನ್ನು ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿ. ವಾಟ್ ಈಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್? ದಟ್ ಈಸ್ ವಾಟ್? ಕಾಸ್ ಎಕ್ಸ್. 100% it is. Right. ಹಾಗಾದರೆ ಒನ್ ಮೋರ್ ಕ್ವಶನ್ ದೇ ಆರ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್, ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್, ದಟ್ ಈಸ್ ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್. ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್. ಅಬ್ಸರ್ವ್, ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್. Sin inverse x differentiation is 1 by square root of 1 minus x square. It is the derivative of sin inverse x. ಸೊ ಹಾಗಾದರೆ ಇದು y ಆದರೆ, ಇದು y ಫಂಕ್ಷನ್ ಆದರೆ ಡಿಫ್ರೆನ್ಸಿಯೇಷನ್ ಏನಾಗಿರುತ್ತೆ? dy by dx ಏನಾಗಿರುತ್ತೆ? ಸಿಂಪಲ್ ನೋಡಿ, ಡಿಫ್ರೆನ್ಸಿಯೇಷನ್ ಮಾಡಿದಾಗ ಇ ಪವರ್ ಇದೆ ಅಂತ ಹೇಳಿದರೆ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡ್ಬೇಕು ಆನ್ಸರ್ ಕೂಡ. ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್. ಬಟ್ ಎಕ್ಸ್ ಜಾಗದಲ್ಲಿ ಏನಿದೆ? ಸೈನ್ ಇನ್ವರ್ಸ್ ಎಕ್ಸ್ ಇದೆ. ವಿ ಹ್ಯಾವ್ ಟು ರೈಟ್ ದ ಡಿರೈವೇಟಿವ್. ವಾಟ್ಸ್ ದ ಡಿರೈವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್? 1 by square root of 1 minus x square. ಇದು ಸಿಂಪಲ್ ಕ್ವಶನ್. ಈ ಕ್ವಶನನ್ನು ಸಿ ಇ ಟಿನಲ್ಲಿ ಕೇಳಿರ್ತಾರೆ. ಈ ಕ್ವಶನ್ನು ಇದೇ ಕ್ವಶನ್ ಮೇಲೆ ಇನ್ನೊಂದು ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಸಿ ಇ ಟಿ ಮತ್ತು ಬೋರ್ಡ್ ಎಕ್ಸಾಮಲ್ಲಿ. ಆ ಕ್ವಶನ್ ಯಾವುದಿದೆ ಅಂತ ನೋಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಇ ಪವರ್ ಲಾಗ್ ಎಕ್ಸ್ ಟು ದ ಬೇಸ್ ಇ ಈಸ್ ಆಲ್ವೇಸ್ ಈಕ್ವಲ್ ಟು ಎಕ್ಸ್. ಕಾನ್ಸಂಟ್ರೇಟ್ ಹಿಯರ್. ಇ ಪವರ್ ಲಾಗ್ ಎಕ್ಸ್ ಟು ದ ಬೇಸ್ ಇ. ಇ ಪವರ್ ಮೇಲೆ ಲಾಗ್ ಎಕ್ಸ್ ಇದೆ ಅಂದರೆ ಇದರ ಆನ್ಸರ್ ಯಾವಾಗಲೂ ಎಕ್ಸ್ ಆಗಿರುತ್ತೆ. ಇನ್ನೊಂದು ಸತಿ, ಇ ಪವರ್ ಲಾಗ್ ಎಕ್ಸ್ ಸ್ಕ್ವಯರ್ ಬೇಸಿ ಇದೆ ಅಂದರೆ ಇದರ ಆನ್ಸರ್ ಏನಾಗಿರುತ್ತೆ? ಎಕ್ಸ್ ಸ್ಕ್ವಯರ್ ಆಗಿರುತ್ತೆ. ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇ ಮತ್ತು ಲಾಗು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನು ಕರೆಕ್ಟಾಗಿ ಹೇಳಬೇಕಂದ್ರೆ ಇ ಮತ್ತು ಲಾಗು ಕ್ಯಾನ್ಸಲ್ ಮಾಡಿದರೆ ಎಕ್ಸ್ ಉಳಿತದೆ, ಇ ಮತ್ತು ಲಾಗು ಕ್ಯಾನ್ಸಲ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ಈ ಕ್ವಶನ್ ಮೇಲೆ ಒಂದು ಕಾನ್ಸೆಪ್ಟ್ ಬಂದಿದೆ. ಯಾವುದಪ್ಪ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನೋಡ್ಕೊಳ್ಳಿ, y is equal to e power log of sin x. Find dy by dx. Find dy by dx. ಇಲ್ಲಿ ಕ್ವಶನ್ ಸಿಂಪಲ್ ಇದೆ. ನಿಮಗೆ ನೋಡಿದರೆ ಫಸ್ಟು ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ ಜೊತೆಗೆ ಲಾಗ್ ಇದೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಯಾವುದು? ಸೈನ್ ಎಕ್ಸ್ ಮಾತ್ರ. ಕರೆಕ್ಟ್ ಅಲ್ವಾ? ಈಗ ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಿ. dy by dx. ವಾಟ್ ಈಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಕಾಸ್ ಎಕ್ಸ್. ಸಿಂಪಲ್. ಸೊ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಭಾಳ ಜನಕ್ಕೆ. ಇ ಪವರ್ ಲಾಗ್ ರೈಸ್ ಆಗಿದೆ ಅಂದರೆ ವಿ ಕ್ಯಾನ್ ಕ್ಯಾನ್ಸಲ್ ಇಟ್ ಡೈರೆಕ್ಟ್ಲಿ. ಕ್ಯಾನ್ಸಲ್ ಆಗಲ್ಲ, ನಿಮಗೆ ಹೇಳ್ತಾ ಇದ್ದೀನಿ ಕ್ಯಾನ್ಸಲ್ ಮಾಡಿ ಅಂತ. ಅದು ಪ್ರಾಪರ್ಟಿ ಇದೆ. ಇ ಪವರ್ ಲಾಗ್ ಎಕ್ಸ್ ಟು ದ ಬೇಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಕ್ಸ್. ಸೊ ಈ ಪ್ರಾಪರ್ಟಿ ಬೇಸಿಸ್ ಮೇಲೆ ಬರೀತೀನಿ. ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಈ ಪವರ್ ಮೇಲೆ ಲಾಗ್ ಬಂದಿದೆ ಅಂದರೆ ಇವೆರಡನ್ನು ಕ್ಯಾನ್ಸಲ್ ಮಾಡ್ಕೊಂಡು ಮಿಕ್ಕಿದ್ದು ಮಾತ್ರ ಬರ್ಕೊಳ್ಳಿ. ದೆನ್ ಯು ಡಿಫ್ರೆನ್ಷಿಯೇಟ್ ದ ವಾಟ್ ಈಸ್ ಅ ಫಂಕ್ಷನ್ ವಿ ಆರ್ ಗೆಟ್ಟಿಂಗ್ ವಿತ್. ಅರ್ಥ ಆಗಿದೆ? ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ವಾಟ್? ಕಾಸ್ ಎಕ್ಸ್. ಹಾಗಾದರೆ ಕ್ವಶನ್ ಒನ್ ಮೋರ್ ದರ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಸೊ ದ್ಯಾಟ್ ಈಸ್ y is equal to tan of 2x plus 3. Tan of 2x plus 3. ಸೊ ಅಬ್ಸರ್ವ್, ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನಾಗುತ್ತೆ? dy by dx, close this inner side. What is tan differentiation? Try to remember SST. Tan differentiation is secant square. Correct? ಹಾಗಾದರೆ tan differentiation is what? Secant square. ಏನು ಕ್ಲೋಸ್ ಮಾಡ್ಕೊಂಡಿದ್ರಿ? 2x plus 3 ಕ್ಲೋಸ್ ಆಗಿತ್ತು. ಕರೆಕ್ಟಾ? ಇದನ್ನು ಹಾಗೆ ಬರ್ಕೊಳ್ಳಿ. 2x plus 3. Correct? Now in front of this, tan is over. What is 2x differentiation? 2 constant. X in a differentiation 1 plus 3 is a pure constant, therefore it is 0. Hence the answer. So ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಟ್ ಈಸ್ ಕಾಂಪೋಸಿಟ್. ಔಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ, ಇನ್ನರ್ ಫಂಕ್ಷನ್ ಆಮೇಲೆ ಮಾಡಿ ಅಷ್ಟೇ. ಔಟರ್ ಫಂಕ್ಷನ್ ದೆನ್ ಇನ್ನರ್ ಫಂಕ್ಷನ್. ದಟ್ ಇಸ್ ಅ ವೆರಿ ಸಿಂಪಲ್ ಐಡಿಯಾ ಟು ಸಾಲ್ವ್ ದಿಸ್ ಕ್ವಶನ್.